ಈ ಸೋಲಿನ ನಂತರ ವಿರೋಧ ಪಕ್ಷಗಳು ಒಕ್ಕೂಟವಾದ INDI ಅಲಿಯನ್ಸ್ ಚುನಾವಣೆ ಆಯೋಗ ನಡೆಸಿದ SIR ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆಯ ಮೇಲೆ ಪ್ರಶ್ನೆಗಳನ್ನು ಎತ್ತುತ್ತಿದೆ. ನಿಮ್ಗೆ ಗೊತ್ತಲ್ಲ, ವಿರೋಧ ಪಕ್ಷಗಳು ಇದು ನಾಟಕ ಶುರು ಮಾಡಿಬಿಡ್ತಾರೆ. ಅಲ್ಲ, ನಮ್ಮ ರಾಷ್ಟ್ರೀಯ ಪಕ್ಷನೂ ಅಲ್ವಾ ಅದು BJP. ಅವ್ರು ಗೆದ್ದಾಗ ಈ ಥರ ಪ್ರಶ್ನೆ ಮಾಡೋದು, ಅಥವಾ ನೀವು ಗೆದ್ದಿದ್ರಂದ್ರೆ ಈ ಥರ ನಾವು ಪ್ರಶ್ನೆ ಮಾಡ್ತಿದ್ವಿ, ನಾವು ತಲೆನೇ ಕೆಡಿಸ್ಕೊತಿದ್ದಿಲ್ಲ. ಮತ್ತು ಮುಂದಿನ ಸರಿ ಹೆಂಗೆ ನಿಮ್ಮನ್ನು ಸೋಲಿಸ್ಬೇಕನ್ನೋ ತಲೆ ಓಡಿಸ್ತಿದ್ವಿ ನಾವು. SIR ಮೂಲಕ ಮತಗಳನ್ನು ಕಳುವು ಮಾಡಲಾಗಿದೆ ಎಂಬುದು ಅವರ ಆರೋಪ. ನಿಮಗೆ ಕೆಲಸನೇ ಇಲ್ಲ ಮತ್ತು ಅವ್ರ ಮೇಲೆ ಆರೋಪ ಮಾಡೋದು. ಅಲ್ಲ, ನೀವು ಆ ಜಾಗದೊಳಗೆ ಗೆದ್ದಿದ್ರಿ, ಈ ಥರ ನಾವುಗಳು ಆರೋಪ ಮಾಡಿದಾಗ ಅಯ್ಯೋ ನೋಡಬೇಕು, ನಿಮ್ಮ ಮಾತುಗಳು, ನಿಮ್ಮ ಹೇಳಿಕೆಗಳು ನೋಡಬೇಕು ಹೆಂಗಿರ್ತಾವಂತೇಳಿ. ಆದರೆ ಅಂಕಿ ಅಂಶಗಳು ನಿಜವಾಗಿಯೂ ಏನು ಹೇಳ್ತವೆ ಅಂತ ಹೇಳಿ ಈ ವಿಡಿಯೋದಾಗ ನಾನು ನಿಮ್ಗೆ ಪೂರ್ತಿಯಾಗಿ ತಿಳಿಸ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡ್ರಿ, ಮಿಸ್ ಮಾಡಬೇಡ್ರಿ. ಮೊದಲು SIR ಅಂದ್ರೆ ಏನು, SIR ಭಾರತದೊಳಗೆ ಎಷ್ಟು ಸಲ ನಡೆದೈತಿ ಅಂತ ಹೇಳಿ ನಿಮ್ಗೆ ತಿಳಿಸ್ತೀನಿ. ಮೊದಲನೇದಾಗಿ SIR ಎಂಬುದು ಹೊಸದೇನಲ್ಲ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 10 ಬಾರಿ ಈ ಪ್ರಕ್ರಿಯೆ ನಡೆದಿದೆ. ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ 1952ರಿಂದ 1961ರವರೆಗೆ 3 ಬಾರಿ ನಡೆದೈತಿ. ಇಂದಿರಾ ಗಾಂಧಿಯವರ ಕಾಲದೊಳಗೆ 2 ಬಾರಿ ನಡೆದೈತಿ. ಮತ್ತು ಮನಮೋಹನ್ ಸಿಂಗ್ ಅವರ ಕಾಲದೊಳಗೆ ಅಂದರೆ 2004ರೊಳಗೂ ಕೂಡ ಒಂದು ಸರಿ SIR ನಡೆದೈತಿ. ಅಂದ್ರೆ ಇವರು ಹಿರಿಯರ ಕಾಲದಾಗ ಇವರು ಹಿರಿಯರು ಮಾಡಿದ್ದು ಕರೆಕ್ಟ್. 2026ರಾಗ ಮೋದಿ ಸರ್ಕಾರದವರು SIR ಮಾಡ್ಯಾರ ಅಂತೇಳಿ ಅಪವಾದ ಹಾಕೋದು. ಅಂದ್ರೆ ನೀವು ಮಾಡಿದ ಕರೆಕ್ಟ, ಇವ್ರು ಮಾಡಿದ ತಪ್ಪನ? ಏನು ಲಾಜಿಕ್ ನಿಮ್ದು ಗೊತ್ತಾಗೋದಿಲ್ಲ. ಈಗ 2025ರಾಗ ಪ್ರಧಾನಿ ಮೋದಿಯವರ ಸರ್ಕಾರದ ಅವಧಿಯೊಳಗೂ ಕೂಡ ಈ ಪ್ರಕ್ರಿಯೆ ನಡೆದಿತ್ತು. ಅಂದರೆ SIR ಪ್ರಕ್ರಿಯೆ ಅಂದರೆ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಿಂದ ಶುದ್ಧೀಕರಿಸಲು ಅನುಸರಿಸಿದ ಒಂದು ಸಾಂವಿಧಾನಿಕ ಪ್ರಕ್ರಿಯೆ ಆಗಿದೆ. ಅಕ್ರಮವಾಗಿ ಅಲ್ಲಿ ಭಾಳಷ್ಟು ಜನ ಬಂದಿದ್ರು ಬೆಂಗಾಲ್ದೊಳಗೆ, ಅವ್ರನ್ನ ಹೊರಗೆ ಕಳಿಸಬೇಕು. ಅಥವಾ ತೀರ್ಕೊಂಡವರು, ಆಮೇಲೆ ಊರು ಬಿಟ್ಟು ಹೋಗಿರ್ತಾರೆ ಅವರು, ಅಂಥವ್ರನ್ನ ಇದನ್ನು ಮಾಡಿ ಪಟ್ಟಿ ಮಾಡಿ ತೆಗೆದು ಹಾಕಿದ್ದಾರೆ. ಮತ್ತವ್ರ ಊರು ಬಿಟ್ಟು ಬೇರೆ ಕಡೆ ಹೋಗಿದ್ರೆ ಅಲ್ಲಿ ಓಟ್ ಮಾಡಿರ್ತಾರೆ ಅವ್ರು. ಅಂದ್ರೆ ನಿಮ್ಗೆ ಎಲ್ಲ ಪರ್ಫೆಕ್ಟ್ ಜಾಗದಾಗ ಮಸ್ತ್ ಓಟ್ ಬರ್ತಾವ ಅಂತೇಳಿ ನೀವೇನಾದ್ರು ಪ್ಲ್ಯಾನ್ ಮಾಡ್ಬೇಕಂತ ನೀವು ಅಂದ್ಕೊಂಡಿದ್ರಿ. ಒಟ್ಟಿನಲ್ಲಿ ನೀವೇನು ಮಾಡಿದ್ರು ಸರಿ, ನಾವೇನು ಮಾಡಿದ್ರು ತಪ್ಪು. ರಾಜ್ಯವಾರು ಮತದಾರರ ಪಟ್ಟಿ ಶುದ್ಧೀಕರಣ ಅಂಕಿಅಂಶಗಳು. ವಿರೋಧ ಪಕ್ಷದವರು ಹೇಳ್ತಾರ, ಕೇವಲ ತಮ್ಮ ಆಡಳಿತವಿರುವ ರಾಜ್ಯಗಳಲ್ಲಿ ಮಾತ್ರ ಹೆಸರುಗಳನ್ನು ಕೈ ಬಿಡಲಾಗಿದೆ ಎಂದು ಹೇಳಿ ಅವರು ಆರೋಪ ಮಾಡಕತ್ತಾರೆ ಈಗ. ಆದ್ರೆ ವಾಸ್ತವ ಬೇರೆನೇ ಐತಿ.